ಬಾಗೇಪಲ್ಲಿ ಪಟ್ಟಣದ ಗೂಳೂರು ರಸ್ತೆಯ ರೆಡ್ಡಿಕೆರೆಯ ಕಟ್ಟೆ ಮೇಲೆ ಎರಡು ಬದಿಯಲ್ಲಿ ತಡೆಗೋಡೆ ನಿರ್ಮಾಣ ಮಾಡಿ ಅಪಘಾತಗಳನ್ನು ತಪ್ಪಿಸಬೇಕೆಂದು ಆಗ್ರಹಿಸಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ಡಿವೈಎಫ್ಐ, ಎಸ್ಎಫ್ಐ ವತಿಯಿಂದ ಸಿಐಟಿಯು, ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ಕೃಷಿ ಗ್ರಾಮೀಣ ಕಾರ್ಮಿಕರ ಸಂಘ, ದಲಿತ ಹಕ್ಕುಗಳ ಸಮಿತಿ ಸಂಘದಿಂದ ಕೆರೆ ಕಟ್ಟೆಯ ಮೇಲೆ 1 ತಾಸಿಗೂ ಹೆಚ್ಚು ಕಾಲ ರಸ್ತೆ ತಡೆ ನಡೆಸಿದ್ರಿಂದ ವಾಹನ ಸಂಚಾರ ಮತ್ತು ಜನಸಂಚಾರ ಅಸ್ತವ್ಯಸ್ತಗೊಂಡಿತು. ಈ ಸಂದರ್ಭದಲ್ಲಿ ಸಿಪಿಐಎಂ ಮುಖಂಡ ಚನ್ನರಾಯಪ್ಪ ಮಾತನಾಡಿ, ಗೂಳೂರು ರಸ್ತೆಯ ಮೂಲಕ ಆಂಧ್ರಪ್ರದೇಶದ ಕದರಿ, ಅಮಡಗೂರು ಹಾಗೂ ಕರ್ನಾಟಕದ ಗೂಳೂರು, ಮಾರ್ಗಾನಕುಂಟೆ, ಗೋರ್ತಪಲ್ಲಿ, ಬಿಳ್ಳೂರು ಮತ್ತು ತಿಮ್ಮಂಪಲ್ಲಿ ಗ್ರಾಮಗಳಿಗೆ ಏಕೈಕ ರಸ್ತೆಯಾಗಿದೆ. ಈ ರಸ್ತೆಯಲ್ಲಿ ಸಂಚರಿಸುವಾಗ ಕೆರೆಕಟ್ಟೆಯ ಮೇಲೆ ಸಂಚಾರ ಮಾಡಬೇಕಾಗಿದೆ. ಎರಡೂ ಬದಿಯಲ್ಲಿ ತಡೆಗೋಡೆ ಇಲ್ಲದೆ ಅನೇಕ ವಾಹನ ಸವಾರರು ಆಯತಪ್ಪಿ ಕೆರೆಯಲ್ಲಿ ಬಿದ್ದು ಮೃತಪಟ್ಟಿರುವ ಘಟನೆಗಳು ನಡೆದಿದ್ದು ಉಂಟು. ಅನೇಕ ಕಾರುಗಳು ಸಹ ಕೆರೆಗೆ ಉರುಳಿ ಬಿದ್ದಿವೆ. ವಾಹನ ದಟ್ಟಣೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಈ ಘಟನೆಗಳು ನಡೆಯುತ್ತಿವೆ. ಕೆರೆಕಟ್ಟೆಯ ಮೇಲೆ ರಸ್ತೆ ಕಿರಿದಾಗಿದ್ದು ಅನೇಕ ತಿರುವುಗಳು ಇರುವುದರಿಂದ ಹಾಗೂ ರಸ್ತೆ ಅತ್ಯಂತ ಕಿರಿದಾಗಿ ಇದ್ದು ಎದುರು ಬದುರು ವಾಹನಗಳು ಸಂಚಾರ ಮಾಡುವಾಗ ಅಪಘಾತಗಳಿಗೆ ಅವಕಾಶವಾಗುತ್ತಿದೆ. ಅನೇಕ ಬಾರಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದರೂ ರಸ್ತೆ ಅಗಲೀಕರಣ ಮಾಡದೆ ಹಾಗೂ ಎರಡೂ ಬದಿಯಲ್ಲಿ ತಡೆಗೋಡೆ ನಿರ್ಮಾಣ ಮಾಡಲು ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದರು. ಈಗ ನೀವು ಹಾಕದಿರಲ್ಲ, ಮಿನಿಮಮ್ ಈಗ ಮರಗಳೆಲ್ಲ ಇದೆ ಅಲ್ಲ, ಮರಗಳ ಇದೆ ಅಲ್ಲ, ಇಷ್ಟು ದಿವಸಗಳ ಕಾಲ ನೀವು ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡಿದ ಕಾರಣ ಏನು? ಅವೈಜ್ಞಾನಿಕನೇ ಇದು ರಸ್ತೆ ನಿರ್ಮಾಣ ಮಾಡಿರೋದು. ತಿರುವುಗಳು ಜಾಸ್ತಿ ಇದೆ. ಆ ಕಡೆ ಕೆರೆ ಕಟ್ಟಗಳೆ, ಈ ಕಡೆ ಸುಮಾರು ಜನ ಬಿದ್ದಿದ್ದಾರೆ. ಮೊನ್ನೆ ಆಕ್ಸಿಡೆಂಟ್, ನಿನ್ನೆ ಒಬ್ಬರು ಕೆಳಗಡೆ ಬಿದ್ದೋಗಿದ್ದಾರೆ, ಈ ಕಡೆ ಗಾಡಿ ಹೋಗ್ಬಿಟ್ಟಿದೆ ನಿನ್ನೆ. ಅದರಿಂದ ನಾವು ಹೋರಾಟ ಮಾಡ್ತಿರೋದು. ಜನ ಸತ್ರು ಕೂಡ ಏನು ನಿಮ್ಗೆ ಪ್ರಯೋಜನ ಇಲ್ಲ. ಏನಕ್ಕೆ ಇರೋದು ನಿಮ್ಮ ಕಚೇರಿ ಇರೋದು? ಅವೈಜ್ಞಾನಿಕ ಮಾಡಿರೋದು. ಈಗ ನೋಡಿ, ಆ ಕಡೆಯಿಂದ ಬರ್ತಾರೆ, ಹೆಂಗ್ ಬರ್ತಾರೆ ಅವರು? ಅಲ್ಲಿ ರಸ್ತೆ ಎರಡು ಅಗಲ ಇದೆ, ಅಲ್ಲಿ ಕಡಿಮೆ ಮಾಡಿದ್ದಾರೆ, ಹೆಂಗ್ ಬರ್ತಾರೆ ಅವರು? ಬಾಗೇಪಲ್ಲಿ ಪಟ್ಟಣಕ್ಕೆ ವಿವಿಧ ಹಳ್ಳಿಗಳಿಗೆ ಹೋಗಿ ಬರುವ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ರೈತರು, ವರ್ತಕರು, ಮಹಿಳೆಯರು ವಿವಿಧ ಕೆಲಸಗಳ ನಿಮಿತ್ತ ಬಂದು ಹೋಗುವುದು ವಾಡಿಕೆ. ಆದರೆ ಕೆರೆ ಕಟ್ಟೆಯ ಮೇಲೆ ತಡೆಗೋಡೆ ಇಲ್ಲದೆ ವಾಹನಗಳ ಸವಾರರು ಆಯತಪ್ಪಿ ನೇರವಾಗಿ ಕೆರೆಗೆ ಉರುಳಿ ಬೀಳುತ್ತಿರುವ ಘಟನೆಗಳು ನಡೆಯುತ್ತಲೇ ಇವೆ. ಈಗಾಗಲೇ 4-5 ಜನ ಸವಾರರು ಬಲಿಯಾಗಿದ್ದಾರೆ. ಆದ್ದರಿಂದ ಕೆರೆಕಟ್ಟೆಯ ರಸ್ತೆಯ ಎರಡೂ ಬದಿಯಲ್ಲಿ ತಡೆಗೋಡೆ ಹಾಗೂ ರಸ್ತೆ ಹಂಪ್ಸ್ ಅಳವಡಿಸಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಬೇಕು ಎಂದು ಆಗ್ರಹಿಸಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.